ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ. ಅಲ್ಯೂಮಿನಿಯಂ ಮೀಟ್ ಆಗಿರೋದ್ರಿಂದ ಓಲ್ಡ್ ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಿದ್ದಾರೆ. ಚೆನ್ನಾಗಿ ನಡೀತಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ. SK ಸೂಪರ್ TMT ಕಂಪನಿಗಳ ಬಗ್ಗೆ ಹೇಗೆ ನೀವು ಪ್ರಚಾರ ಮಾಡ್ತೀರಿ ಸರ್? ಏನಾದರೆ ನಮ್ಮದು ಕ್ವಾಲಿಟಿ ವೈಸಲ್ಲಿ ಮೇಯ್ನ್ ಆಗಿ ಅಪ್ರೋಚ್ ಮಾಡ್ತೀವಿ. ಕ್ವಾಲಿಟಿ ವೈಸಲ್ಲಿ ಚೆನ್ನಾಗಿದೆ. ಫಿಸಿಕಲ್ ಟೆಸ್ಟ್ ಮತ್ತು ಕೆಮಿಕಲ್ ಬೆಂಡು ರಿಬೆಂಡ್ ಡಕ್ಟಿಲಿಟಿ ಎಲ್ಲ ಪಾಸಿಂಗ್ ಮಟೀರಿಯಲ್ಲು. ನಮ್ಮದೇನು ಮಾರ್ಕೆಟಲ್ಲಿ ಪ್ರೈಸ್ ರೀಸನಬಲ್ ಆಗಿ ಸಿಗುತ್ತೆ. ಅದರಿಂದ ನಾವು ಇಲ್ಲಿ ಓದಿರುವಂಥ ಹಳೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಮತ್ತು ಓನಾಗಿ ಸ್ಟಾರ್ಟಪ್ ಮಾಡಿರೋ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಇಂಥವ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಿ ಅವರು ಪ್ರಾಜೆಕ್ಟ್ಸ್ಗೆಲ್ಲ ಯೂಸ್ ಮಾಡೋ ಥರ ನೋಡ್ತಿದ್ದೀವಿ ಸರ್. ಬೇರೆ ಕಂಪನಿಗಳಿಗೆ ಹೋಲಿಸಿದರೆ, ಬೇರೆ ಕಂಪನಿಗಳ ಪ್ರಾಡಕ್ಟ್ಗೆ ಹೋಲಿಸಿದರೆ SK ಸೂಪರ್ TMT ಕಂಪನಿಗಳು ಹೇಗೆ ಡಿಫ್ರೆಂಟ್ ಸರ್? ಕ್ವಾಲಿಟಿ ವೈಸಲ್ಲಿ ಬಂದರೆ ನಮ್ಮದು ಫಿಸಿಕಲ್ ಆಗಲಿ ಕೆಮಿಕಲ್ ಬೆಂಡು ರಿಬೆಂಡೆಲ್ಲ ಪಾಸಿಂಗ್ ಮಟೀರಿಯಲ್ಲು, ಪ್ರೈಸಲ್ಲೂ ರೀಸನಬಲ್ ಆಗಿರುತ್ತೆ. ಅದರ್ ಬ್ರ್ಯಾಂಡ್ಸ್ಗೆ ಹೋಲಿಸಿದ್ರೆ ನಮ್ಮದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಏನಂದರೆ ಮಾರ್ಕೆಟಲ್ಲಿ ನಮ್ಮದು ನಂಬರ್ ಆಫ್ ಡೀಲರ್ಸು ಆಲ್ ಓವರ್ ಕರ್ನಾಟಕ ಇದ್ದಾರೆ. ಎಲ್ಲ ಕಡೆಯೂ ನಿಮಗೆ 1 ಬಂಡ್ಲ್ 2 ಬಂಡ್ಲ್ ಶಾರ್ಟೇಜ್ ಇದನ್ನು ಸಿಗುತ್ತೆ. ಅದರಿಂದ ಚೆನ್ನಾಗಿ ನಡೀತಿದೆ. ಕಸ್ಟಮರ್ಗೆ ಏನು ಹೇಳೋಕ್ಕೆ ಬಯಸ್ತೀರಿ ನಮ್ಮ ಮೂಲಕ? ರೀಸನಬಲ್ ರೇಟಲ್ಲಿ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡ್ಬೋದು ಅಂತ ಹೇಳೋದು ಬಯಸ್ತೀನಿ ಸರ್. ಸೊ ಇದು ಕಸ್ಟಮರ್ಗೆ ಒಂಥರ ಫ್ರೆಂಡ್ಲಿ ಆಗಿದೆ. ಹೌದು ಸರ್, ಫ್ರೆಂಡ್ಲಿ ಆಗಿದೆ ಮತ್ತು ರೀಸನಬಲ್ ರೇಟ್ ಇದೆ. ಅವರನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು. ಪವನ್ ಅವರ ಅಲ್ಲಿ ಬರ್ತಾ ಇದ್ದಾರಲ್ಲ, ಯಾರು? ಉಪೇಂದ್ರ ಅವ್ರು ಸರ್. ಓಕೆ, ಅವರು ನಿಮ್ಮ ಅಂಬಾಸಿಡರ್? ಹಾಂ, ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಅವರೇ. ಓಕೆ, ಯಾವ ಥರ ಅವರು ನಿಮಗೆ ಒಂಥರ ಇನ್ಸ್ಪಿರೇಷನ್ನು? ಅಂದರೆ ಅವರು ಫಿಲಿಮ್ ಮೇಕಿಂಗ್ ಆಗಲಿ ಅವ್ರದ್ದೆಲ್ಲ ಡಿಫ್ರೆಂಟ್ ಇರುತ್ತಲ್ಲ, ಹಾಗೆ ನಮ್ಮ ಸ್ಟೀಲು ಡಿಫ್ರೆಂಟ್. ಬುದ್ಧಿವಂತರಿಗೆ ಮಾತ್ರ ಅಂತಲೇ ಕೊಟ್ಟಿದ್ದಾರೆ ಕೆಳಗಡೆ. ಅದು ಎಕ್ಸಾಕ್ಟ್ಲಿ ನಮ್ಮ ಸ್ಟೀಲ್ಗೆ ಅನ್ವಯಿಸುತ್ತೆ ಸರ್. ಅದು ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ, ಹಾಕ್ಸ್ದವನೇ ಬುದ್ಧಿವಂತ. ಸೊ ಹೀಗಾಗಿ ನೀವು ಉಪೇಂದ್ರ ಅವ್ರನ್ನ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ ಸರ್. ಜನಗಳ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ? ಚೆನ್ನಾಗಿದೆ ಸರ್. ನಮ್ಮ ಬೆಂಗಳೂರು ಮಾರ್ಕೆಟಲ್ಲಿ, ಮೈಸೂರು, ಹಾಸನ, ಆಲ್ ಓವರ್ ಕರ್ನಾಟಕ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ನಾವು ಮಾಡ್ತಾಯಿದ್ದೀವಿ ಕೆಲಸ, ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಬೇರೆ ಬೇರೆ ಕಂಪನಿಗಳು ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ಬಟ್ ಕೂಡ ನಿಮಗೆ ಜಾಸ್ತಿ ಜನಗಳ ಒಂದು ಪ್ರೀತಿ ಸಿಗ್ತಾ ಇದೆ. ಎಸ್ ಸರ್, ನಾವು ಮಾರ್ಕೆಟಿಂಗಲ್ಲಿ ಫೀಲ್ಡಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತೀವಿ. ಲೆಗ್ ವರ್ಕ್ ಚೆನ್ನಾಗಿದೆ ನಮ್ಮದು. ಅದರಿಂದ ನಮ್ಮ ಮಾರ್ಕೆಟಿಂಗ್ ಚೆನ್ನಾಗಾಗಿ ಕಾಲ್ಸ್ ಎಲ್ಲ ನಮಗೆ ಬರುತ್ತೆ. ನಾವೇ ಡೀಲರ್ನ ಅಪ್ರೋಚ್ ಮಾಡಿ ಡೀಲರ್ಗೂ ಕಸ್ಟಮರ್ಗೂ ಜಾಯಿಂಟ್ ಮಾಡಿ ಮೂವ್ ಮಾಡ್ತಾಯಿದ್ದೀವಿ ಸರ್. ಚೆನ್ನಾಗಿದೆ ರೆಸ್ಪಾನ್ಸ್. SK ಸೂಪರ್ TMT ಕಂಪನಿಯ ವಿಶೇಷತೆ ಏನು? ವಿಶೇಷತೆ ಅಂದರೆ ಅದೇ ಕ್ವಾಲಿಟಿ, ಫಿಸಿಕಲ್ಲು ಕೆಮಿಕಲ್ 100% ಪಾಸ್ ಆಗುತ್ತೆ ಮೆಟ್ರಲ್ಲು. ಆಮೇಲೆ ನಮ್ಮದು ಎಕ್ಸ್ರಿಪ್ಸ್ ಬರುತ್ತೆ, ಕಂಟಿನ್ಯೂಸ್ ಎಕ್ಸ್ರಿಪ್ಸ್ ಬರುತ್ತೆ. ಬಾಂಡಿಂಗ್ ಚೆನ್ನಾಗಿದೆ, 18% ಎಲಾಂಗೇಷನು ಪ್ಲಸ್ EQR ಪ್ರೈಮರಿ ಕಂಪ್ನಿಯಲ್ಲಿ ಬಿಟ್ಟರೆ EQR ನಮ್ಮದ್ರಲ್ಲೇ ಅದು ಪೆಂಟೆಂಟ್ ಆಗಿರೋದು, ಅಂದರೆ ಸ್ಟೀಲ್ ಮೇಲೆ ಮಾರ್ಕ್ ಮಾಡಿರೋದು. EQR ಅಂದರೆ ಅರ್ಥಕ್ವೇಕ್ ರೆಸಿಸ್ಟೆನ್ಸ್ ಅಂತ. ಅದೊಂದು ನಮ್ಮದು ಸ್ವಲ್ಪ ಅಡಿಷ್ನಲ್ ಕ್ವಾಲಿಟಿ, ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಅದು ಮತ್ತು ಯಾರೇ ಕಂಪನಿಗಳನ್ನು ಅಂದರೆ ಮನೆ ಕಟ್ಟಿಸುವಾಗ ಕೊಡ್ಕೊಳ್ಬೇಕು ಅಂದರೆ ಏನು ಯೋಚನೆ ಮಾಡ್ತಾರೆ? ಒಂದು ಪ್ರೈಸ್, ರೀಸನಬಲ್ ಪ್ರೈಸು. ಇನ್ನೊಂದು ಅಂದರೆ ಬಾಳಿಕೆ ಹೇಗೆ ಬರುತ್ತೆ, ನಾವು ಮನೆ ಕಟ್ಕೊಂಡ ನಂತರ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂಥದ್ದು ಇರುತ್ತೆ. ಸೊ ಈ ಸಮಸ್ಯೆಗಳಿಗೆ ನೀವು ಹೇಗೆ ಕಸ್ಟಮರ್ನ ಕನ್ವಿನ್ಸ್ ಮಾಡ್ತೀರಿ? ಅದು ರೀಸನಬಲ್ ಪ್ರೈಸಲ್ಲಿ ಇವಾಗ ನಮ್ಮದು ಮೆಟೀರಿಯಲ್ ಕ್ವಾಲಿಟಿ ಹೇಳ್ತೀವಿ, ಕ್ವಾಲಿಟಿ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಅಪ್ರೋಚ್ ಆಗ್ತಾರೆ ಸರ್. ಅದು ನಮ್ಮದು ಜಾಯಿಂಟ್ ವಿಸಿಟ್ ಇರುತ್ತೆ. ಅವ್ರ ಸೈಟಲ್ಲಿ ಕಂಬಿ ಹಾಕ್ಸಿದ್ಮೇಲೆ ನಾವೇನು ಅವ್ರು ಕೈ ಬಿಟ್ಬಿಡಲ್ಲ. ಹೋಗಿ ಅವಾಗವಾಗ ರೂಫ್ ಟೈಮಲ್ಲಿ ಸ್ಲ್ಯಾಬ್ ಕಾಂಕ್ರೀಟ್ ಆದಮೇಲೆ ನಾವು ಚೆಕ್ ಮಾಡಿಸ್ತೀವಿ. ಆ ಅಪ್ರೋಚಿಂದ ಕಸ್ಟಮರು ಸ್ವಲ್ಪ ನಮ್ಮನ್ನ ಬೇಗ ಒಪ್ಕೊತಾರೆ ನಮ್ಮ ಸ್ಟೀಲ್ಗೆ. ಪ್ರಾಡಕ್ಟಿವಿಟಿ ಎಲ್ಲ ಹೇಗಿದೆ? ಅಂದರೆ ಡಿಮ್ಯಾಂಡ್ ಯಾವ ಥರ ಇದೆ? ಪ್ರಾಡಕ್ಟಿವಿಟಿ ಇದೆಯಾ? ಇದೆ ಸರ್. ಪ್ಲ್ಯಾಂಟಲ್ಲಿ 9,000 ಟನ್ಸ್ ಕೆಪಾಸಿಟಿ ಇದೆ. ಮುಂದಕ್ಕೆ ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡೋಣ ಅಂತ, ಬೇರೆ ಸ್ಟೇಟ್ಸ್ಗೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ನಮ್ಮ MD ಸರ್. ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ತಯಾರಿ? ಡಾಬಾಸ್ಪೇಟೆಲ್ ಪ್ಲ್ಯಾಂಟ್ ಇರೋದು. ಆಫೀಸ್ ಬಂದು ರಾಜಾಜಿನಗರಲ್ಲಿ ಆಫೀಸರ್. ಕಸ್ಟಮರ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಕಸ್ಟಮರ್ ಅದೇ ಸರ್, ಒಳ್ಳೆ ಕ್ವಾಲಿಟಿಲಿ ಒಳ್ಳೆ ಪ್ರೈಸಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಹಾಕ್ಸೋಕ್ಕೆ ನಮ್ಮ SKನೇ ಸೂಕ್ತವಾದ ಕಂಬಿಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಸ್ಟಮರ್ಗೆ. Powered by Public Next in collaboration with Bangalore Institute of Technology.